ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಹಣ ನಮ್ಮ ಖಾತೆಗೆ ಇನ್ನೂ ಬಂದಿಲ್ಲ ಅಂತ ಅತಿ ಹೆಚ್ಚು ಫಲಾನುಭವಿಗಳು ಅಂತ ಅಂದ್ರೆ ಆಲ್ಮೋಸ್ಟ್ 100% ಎಲ್ಲರೂ ಕೂಡ ಇಲ್ಲಿ ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ. ಸೊ ಇದ್ರ ನಡುವೆ ಒಂದು ಕೆಲವೊಬ್ಬರಿಗೆ ಇದು ಗುಡ್ ನ್ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಬೆಂಗಳೂರಿನ ಒಬ್ಬ ಮಹಿಳೆ ಏನ್ ಮಾಡಿದ್ದಾರೆ, ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಹಣ ನಮ್ಮ ಖಾತೆಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ. ಸೊ ನಿನ್ನೆ ಈ ರೀತಿ ಒಂದು ಪೋಸ್ಟ್ ಅನ್ನ ಹಾಕಿದ್ದೆ. ಆ ಪೋಸ್ಟ್ಗೆ ಅತಿ ಹೆಚ್ಚು ಫಲಾನುಭವಿಗಳು ಸೂಪರ್ ಸೂಪರ್ ಅಂತ ಕಮೆಂಟ್ ಅನ್ನ ಮಾಡಿದೀರಾ. ಸೊ ಬೇಸತ್ತಾಗ ನಮ್ಮ ಮಹಿಳೆಯರು ಇನ್ನೇನ್ ಮಾಡೋದಕ್ಕಾಗುತ್ತೆ ಅಲ್ವಾ? ಸೊ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡಲೇಬೇಕಾಗುತ್ತೆ. ಸೊ ಬನ್ನಿ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಮಾರ್ಚ್ ಹಾಗೆ ಏಪ್ರಿಲ್ ತಿಂಗಳ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ತಿಳಿಸಿದ್ರು. ಇಷ್ಟು ದಿನ ಆದ್ರೂ ಕೂಡ ಇಲ್ಲಿ ಹಣ ಬಿಡುಗಡೆ ಆಗಿಲ್ಲ. ಸೊ ಹಾಗಾಗಿ ಮಹಿಳೆಯರು ತುಂಬಾನೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಮೆಂಟ್ ಸೆಕ್ಷನ್ ಅನ್ನ ಚೆಕ್ ಮಾಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ಸೊ ಮಹಿಳೆಯರು ಎಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಸೊ ಬನ್ನಿ ಅದ್ರ ಬಗ್ಗೆ ಕೂಡ ಮಾತಾಡೋಣ. ಇದೆಲ್ಲದಕ್ಕೂ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ. ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಸೊ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಆಗಿದೆ, ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲೇ ತಿಳಿಸ್ಕೊಟ್ಟ ಹಾಗೆ ಪವಿತ್ರ ಎಂಬ ಮಹಿಳೆ ಏನ್ ಮಾಡಿದ್ದಾರೆ, PIL ಅನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ ಅಂತಾನೆ ಹೇಳ್ಬೋದು. 2 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಸೊ ನಮಗೆ ಹಣ ಬರೋ ರೀತಿ ಮಾಡಿ ಅಂತ ಏನ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ PIL ಅನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ. ಸೊ ಇದರಲ್ಲಿ ತಪ್ಪೇನು ನಮಗೆ ಕಾಣಿಸ್ತಿಲ್ಲ. ಸೊ ಇದ್ರ ಬಗ್ಗೆ ನಿಮಗೂ ಕೂಡ ತಪ್ಪಿಲ್ಲ ಅಂತ ಅನ್ಸುತ್ತೆ. ಯಾಕೆಂತ ಅಂದ್ರೆ ಸೂಪರ್ ಅಂತ ಕಮೆಂಟ್ ಮಾಡಿದೀರಾ ಅಂತ ಅಂದ್ರೆ ನೀವು ಕೂಡ ಸಪೋರ್ಟ್ ಮಾಡೇ ಮಾಡ್ತೀರಾ. ಯಾಕೆಂತಂದ್ರೆ ನಿಮ್ಗಳಿಗೂ ಕೂಡ ಎಷ್ಟೊಂದು ಜನಕ್ಕೆ ಇವಾಗ ಬಿಡುಗಡೆ ಆಗ್ಬೇಕಾಗಿರುವಂತಹ ಕಂತು ಮಾತ್ರ ಬರಬೇಕು. ಅದನ್ನ ಹೊರತುಪಡಿಸಿದ್ರೆ ಕೆಲವಷ್ಟು ಮಹಿಳೆಯರಿಗೆ ಇನ್ನು 3-4 ಕಂತುಗಳ ಹಣ ಏನಾಗ್ಬಿಟ್ಟಿದೆ, ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಅವರಂತೂ ಖಂಡಿತವಾಗ್ಲೂ ಈ ಮಹಿಳೆಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅಲ್ವಾ? ಸೊ ಅವರು ಕೂಡ 2 ತಿಂಗಳಿಂದ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ. ಸೊ ಪ್ಲೀಸ್ ನಮಗೆ ಹಣ ಕೊಡಿಸಿ ಅಂತ ಏನ್ ಮಾಡಿದ್ದಾರೆ, PIL ಅನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ. ಸೊ ಇವಾಗ ಹೈಕೋರ್ಟ್ ಏನ್ ಮಾಡಿದೆ ಅಂತ ಅಂದ್ರೆ ಹಣಕಾಸು ಇಲಾಖೆಗೆ ಮತ್ತೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಅಂತಾನೆ ಹೇಳ್ಬೋದು. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದುಕೊಳ್ಳೋದಕ್ಕೆ PIL ಅನ್ನ ಹೈಕೋರ್ಟ್ಗೆ ಸಲ್ಲಿಸುವಂತಹ ಪರಿಸ್ಥಿತಿಯನ್ನ ತಂದ್ಕೊಂಡ್ರ ನಮ್ಮ ಕಾಂಗ್ರೆಸ್ ಸರ್ಕಾರ. ಸೊ ಇವಾಗ ಒಬ್ರು ಸಲ್ಲಿಸಿದ್ದಾರೆ ಅಂತ ಅಂದ್ರೆ ಆಮೇಲೆ ಏನಾಗುತ್ತೆ, ಮಹಿಳೆಯರು ಅತಿ ಹೆಚ್ಚು ಮಹಿಳೆಯರು 3-4 ಕಂತುಗಳ ಹಣವನ್ನ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಅಲ್ವಾ ಇವ್ರು ಕೆಲವೊಬ್ಬರಿಗೆ. ಸೊ ಅಂತವರು ಕೂಡ ಸಲ್ಲಿಸೋದಿಲ್ಲ ಅಂತ ಏನ್ ಗ್ಯಾರಂಟಿ ಅಲ್ವಾ? ಸೊ ಹಾಗಾಗಿ ಆದಷ್ಟು ಬೇಗ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸೊ ಇದ್ರ ಬಗ್ಗೆ ಗಮನವನ್ನ ಹರಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಯಾಕೆಂತಂದ್ರೆ ಆಲ್ರೆಡಿ 4 ದಿನ ಅಂತ ಹೇಳಿದವರು 4 ದಿನ ಹೋಗ್ಬಿಟ್ಟು 10 ದಿನ ಆದ್ರೂ ಕೂಡ ಇನ್ನೂ ಕೂಡ ಇಲ್ಲಿ ಹಣ ಜಮಾ ಆಗ್ತಾ ಇಲ್ಲ. ಸೊ ನಾವು ಏನ್ ಮಾಡ್ತೀವಿ ಅಂತ ಅಂದ್ರೆ ವಿಡಿಯೋಗಳನ್ನ ಜನ ಒಂದು ನೋಡ್ಬೇಕು ಅಂತ ಏನ್ ಮಾಡ್ತೀವಿ, ಇವತ್ತೇ ಹಣ ಬಿಡುಗಡೆ ಆಗಿದೆ ಸೊ ಚೆಕ್ ಮಾಡ್ಕೊಳ್ಳಿ ಅಂತ ನಾವು ಏನ್ ಮಾಡ್ಬಿಡ್ತೀವಿ, ಪೋಸ್ಟ್ ಅನ್ನ ಹಾಕ್ಬಿಡ್ತೀವಿ. ಸೊ ಬಟ್ ವಿಡಿಯೋದಲ್ಲಿ ಆ ರೀತಿ ಇರೋದಿಲ್ಲ ಮಾಹಿತಿ. ಪೋಸ್ಟ್ ಅನ್ನ ನೋಡ್ಕೊಂಡು ನೀವು ಆ ರೀತಿ ತಪ್ಪು ತಿಳ್ಕೊಬೇಡಿ, ಗೊತ್ತಾಯ್ತಾ? ಸೊ ಕೆಲವೊಬ್ರು ಹೇಳ್ತಾ ಇದ್ದೀರಾ ಸುಳ್ಳು ಮಾಹಿತಿಯನ್ನ ಯಾಕೆ ಈ ರೀತಿ ಹಾಕ್ತೀರಾ ಅಂತ ಅಲ್ವಾ? ಸೊ ಇರೋ ವಿಷಯ ಇದೇನೆ. ಸೊ ಅತಿ ಹೆಚ್ಚು ಜನ ವಿಡಿಯೋಗಳನ್ನ ನೋಡ್ಬೇಕು, ನಾವು ಕೊಡುವಂತಹ ಮಾಹಿತಿಯನ್ನ ತಿಳ್ಕೋಬೇಕು ಅಂತ ಏನ್ ಮಾಡ್ತೀವಿ, ಪೋಸ್ಟ್ ಅಲ್ಲಿ ಇವತ್ತೇ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತೀವಿ ಅಷ್ಟೇ. ಬಟ್ ವಿಡಿಯೋದಲ್ಲಿ ನೀವು ಚೆಕ್ ಮಾಡಿ ನೋಡಿ. ಸೊ ವಿಡಿಯೋದಲ್ಲಿ ಏನೋ ಒಂದು ಮಾಹಿತಿಯನ್ನ ಕೊಟ್ಟಿರ್ತೀವಿ ಅಂತ ನೋಡ್ಲಿ ಅನ್ನೋದಕ್ಕೋಸ್ಕರ ಈ ರೀತಿ ಪೋಸ್ಟ್ ಅನ್ನ ಹಾಕೋದು ಅಷ್ಟು ಬಿಟ್ರೆ ಇನ್ನೇನು ಕಾರಣ ಇರೋದಿಲ್ಲ. ಸೊ ವಿಡಿಯೋಗಳನ್ನ ನೀವು ಆದಷ್ಟು ನೋಡ್ಲಿ ಅಂತ ಅಷ್ಟೇ ಈ ರೀತಿ ನಾವು ಮಾಡುವಂತದ್ದು. ಸೊ ಇವಾಗ ಹೇಳ್ಬೇಕಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನ್ ಹೇಳಿದ್ರು ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳ ಹಣ ಖಂಡಿತವಾಗ್ಲೂ ಕೂಡ ಜಮಾ ಆಗಿಲ್ಲ, ಯಾರಿಗೂ ಕೂಡ ಜಮಾ ಆಗಿಲ್ಲ. ಸೊ ಇದರಲ್ಲಿ ಒಂದು 100% ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಯಾಕೆಂತಂದ್ರೆ ಅವತ್ತೇ ಹೇಳ್ಬಿಟ್ರು ಇನ್ನ 10 ದಿನದೊಳಗಡೆ ಏಪ್ರಿಲ್ ತಿಂಗಳ ಹಣವನ್ನ ಬಿಡುಗಡೆ ಮಾಡ್ತೀವಿ, 4 ದಿನದ ಒಳಗಡೆ ನಾವೇನ್ ಮಾಡ್ತೀವಿ ಮಾರ್ಚ್ ತಿಂಗಳ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಯಾರಿಗಾದ್ರೂ ಬಂದಿದ್ಯಾ? ಯಾರಿಗೂ ಬಂದಿಲ್ಲ. ಒಂದು ಫಲಾನುಭವಿಗಳು ಕೂಡ ನಮ್ಗೆ ಹಣ ಬಂದಿದೆ ಅಂತ ಇಲ್ಲಿ ಯಾರು ಕೂಡ ಕಮೆಂಟ್ ಅನ್ನ ಮಾಡಿಲ್ಲ. ಇದ್ರ ಜೊತೆಗೆ ಇವಾಗ ನಿನ್ನೆಯಿಂದ ಈ ರೀತಿಯಾದಂತಹ ಹೊಸ ಮಾಹಿತಿ ಹರಿದಾಡ್ತಾ ಇದೆ. ಸೊ PIL ಅನ್ನ ಹೈಕೋರ್ಟ್ಗೆ ಸಲ್ಲಿಸಿರೋದ್ರಿಂದ ಸೊ ನೋಟಿಸ್ ಕೂಡ ಜಾರಿ ಆಗಿದೆ ಅಲ್ವಾ? ಸೊ ಹಾಗಾಗಿ ಸೊ ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಣ ಅಂತೂ ಜಮಾ ಆಗಿಲ್ಲ. ಇನ್ನ ಕೆಲವೊಬ್ರು ಕೇಳ್ತಾ ಇರ್ತೀರಾ ಮೇಡಮ್ ಪೆನ್ಷನ್ ಹಣ ಬಂದಿಲ್ಲ ಅಂತ. ಪೆನ್ಷನ್ ಹಣನೂ ಕೂಡ 2-3 ತಿಂಗಳ ಹಣವನ್ನ ಹೋಲ್ಡ್ ಮಾಡಿದ್ದಾರೆ. ಸೊ ಅದು ಕೂಡ ಇಲ್ಲಿ ಬಿಡುಗಡೆ ಆಗಿಲ್ಲ. ಸೊ ನಿಮಗೆ ಹಣ ಬಂದಿಲ್ಲ ಅಂತ ಅಂದ್ರೆ ಕ್ಲಾರಿಟಿ ನಿಮ್ಗೆ ಅಲ್ಲೇನೆ ಗೊತ್ತಾಗ್ಬೇಕಲ್ವಾ? ಗೌರ್ಮೆಂಟ್ ಅವರೇನೆ ಇಲ್ಲಿ ಹಣವನ್ನ ಬಿಡುಗಡೆ ಮಾಡಿಲ್ಲ. ಸೊ ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಕೆಲವೊಂದು ಲಾಸ್ಟ್ ಹಂತದಲ್ಲಿ ಬಿಡುಗಡೆ ಮಾಡ್ಬೇಕಾದ್ರೆ ಒಂದು 10-20% ಏನ್ ಮಾಡ್ಕೊಳ್ತಾರೆ, ಉಳಿಸ್ಕೊಂಡ್ಬಿಡ್ತಾರೆ ಮಹಿಳೆಯರನ್ನ. ಸೊ ಇದ್ರಲ್ಲಿ ಪೆನ್ಷನ್ ಹಣ ಆಗಲ್ಲ. ಸೊ ಎಲ್ರಿಗೂ ಕೂಡ ಇಲ್ಲಿ ಏನ್ ಮಾಡ್ಬೇಕು, ಅವರು ರಿಲೀಸ್ ಮಾಡ್ಲೇಬೇಕು. ಸೊ ಹಾಗಾಗಿ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಆಗಿಲ್ಲ ಅಂತ ಅಂದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗ್ಬೇಕು. ಸೊ ಇಲ್ಲಿ ಏನಾಗಿದೆ, ಹಣ ಬಿಡುಗಡೆ ಆಗಿಲ್ಲ ಅಂತ. ಸೊ ಅದನ್ನು ಕೂಡ ಹಣ ಬಿಡುಗಡೆ ಮಾಡಿಲ್ಲ. ಸೊ ಬಿಡುಗಡೆ ಯಾವಾಗ ಮಾಡ್ತಾರೆ ಅಂತ ನಾವು ಕಾದ್ ನೋಡ್ಬೇಕಾಗಿದೆ. ಸೊ ಇಷ್ಟಾಗಿತ್ತು ಇವತ್ತಿನ ಮಾಹಿತಿ. ಸೊ ಮಹಿಳೆ PIL ಅನ್ನ ಸಲ್ಲಿಸಿದ್ದಾರೆ ಅಲ್ವಾ? ಸೊ ಇವ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. Thank you for watching. For more. Bye bye.